ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ನ ಕ್ವಾಡ್ರಿಲ್ಯಾಟ್ರಲ್ಸ್ ಮೇಲೆ ಈ ಒಂದು ಕ್ಲಾಸನ್ನು ತೆಗೆದುಕೊಳ್ಳಲಾಗ್ತದೆ. ಸೊ ಈಗಾಗಲೇ ಏನೈತಿ ಟಾಪಿಕ್ ವೈಸ ಕ್ಲಾಸ್ಗಳು ನಡೆದಿದ್ದಾವೆ. ಸೊ ಈಗ 42ನೇ ವಿಡಿಯೋ ಆಗಿರ್ತದೆ. ಸೊ ನಿಮ್ಗೆ ಟಾಪಿಕ್ ವೈಸ್ ಕ್ಲಾಸ್ ಬೇಕಂದ್ರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮೊದಲೇದಾಗಿ ಕ್ವಾಡ್ರಿಲ್ಯಾಟ್ರಲ್ಸ್ ಅಂದರೆ ಇಲ್ಲಿ ಏನಂತ ನೋಡೋಣ. So the quadrilateral is a two-dimensional figure characterized by the having four sides, four vertices and four angles. So quadrilateral ಅನ್ನೋದು 4 ಸೈಡ್ಗಳನ್ನ 4 ವರ್ಟಾಸಿಸ್ಗಳನ್ನ 4 ಆ್ಯಂಗಲ್ಗಳನ್ನ ಹೊಂದಿರ್ತದೆ. ಇಟ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 categories. ಒಂದು ಕಾನ್ಕೇವ, ಒಂದು ಕಾನ್ವೆಕ್ಸ. ವಿತಿನ್ ದ ಕಾನ್ವೆಕ್ಸ್ category 3 are several specific types of quadrilateral including trapezoid, parallelograms, rectangulars, rhombus and squares. ಸೊ ಇವೆಲ್ಲ ಏನೈತಿ ಈ ಒಂದು ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಎರಡು ಇರ್ತಾವೆ: ಟ್ರಾಪಿಜಾಯ್ಡ, ಪ್ಯಾರಲೋಗ್ರಾಮ್ಸ, ರೆಕ್ಟ್ಯಾಂಗುಲರ, ರೋಂಬಸ್, ಸ್ಕ್ವೇರ್ಸ. ಇಲ್ಲಿ ನೆಕ್ಸ್ಟ್ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಈಸ್ 360. ಸೊ ಈ ಕ್ವಾಡ್ರಿಲ್ಯಾಟ್ರಲ್ ಅನ್ನೋದು ಅವುಗಳ ಒಳಕೋನವು ಏನಾಗಿರ್ತೈತಿ, ಒಳಕೋನಗಳ ಮೊತ್ತ ಏನೈತಿ 360 ಆಗಿರ್ತದೆ. ಸೊ ಇದೊಂದು ಕ್ವಾಡ್ರಿಲ್ಯಾಟರ್ ಅಂದ್ರೆ ಚತುರ್ಭುಜ ಆಗಿರ್ತಂದ. ಇದೇನೈತಿ ಈ ಥರ ಒಳಕೋನ ಏನಾಗೈತಿ 360 ಆಗಿರ್ತದೆ. ಸೊ ಇವುಗಳ ಸಮ 360 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್ ಅವುಗಳನ್ನ ಇಲ್ಲಿ ಒಂದೊಂದಾಗಿ ನೋಡೋಣ. ಇಲ್ಲಿ ವಾಟ್ ಆರ್ ದ ಕ್ವಾಡ್ರಿಲ್ಯಾಟರ್ಸ್? A quadrilateral is defined as a four sides polygon with a four angles. The quadrilateral is the type of a polygon in which sides are defined in a proper pattern. A quadrilateral is a shape with a four sides, four corners, four angles. ಸೊ ಇದೇನೈತಿ 4 ಸೈಡ್ಗಳನ್ನ ಹೊಂದಿದೆ, ನೀವು ನೋಡ್ಬೋದು. ಹಾಗೆ 4 ಆ್ಯಂಗಲ್ಸ, 4 ಆ್ಯಂಗಲ್ಸ್ಗಳನ್ನ ಹೊಂದಿದೆ, ABCD ಆ್ಯಂಗಲ್. ಹಾಗೆ 4 ಕಾರ್ನರ್ಸ್. ಸೊ 4 ಕಾರ್ನರ್ ಅಂದ್ರೆ ಇಲ್ಲಿ ಎ ಕಾರ್ನರ್ ಅಥವಾ ನೀವು ವರ್ಟಾಸಿಸ್ ಅಂತ ತಗೋಬೋದು. ಇಲ್ಲಿ ಎ ವರ್ಟಾಸಿಸ್, ಬಿ ವರ್ಟಾಸಿಸ್, ಸಿ ವರ್ಟಾಸಿಸ್, ಹಾಗೆ ಡಿ ವರ್ಟಾಸಿಸ್. ಸೊ ಇವುಗಳ 4ಗಳನ್ನ ಇದು ಹೊಂದಿದೆ. ನೆಕ್ಸ್ಟ್ ನೋ ಮ್ಯಾಟರ್ ವಾಟ್ ಟೈಪ್ ಆಫ್ ಕ್ವಾಡ್ರಿಲ್ಯಾಟರ್ ಇಟ್ ಈಸ್, ದ ಟೋಟಲ್ ಆಫ್ ಆಲ್ ಇಟ್ಸ್ ಇನ್ಸೈಡ್ ಆ್ಯಂಗಲ್ ಆಲ್ವೇಸ್ ಆ್ಯಡ್ಸ್ ಅಪ್ ಟು 360 degree. Quadrilateral comes in a various form, each with a different properties that depend their angles, sides and symmetry. Example of a quadrilateral include a square, rectangular, parallelogram, rhombus, trapezoid and kites. Each type has its special feature and properties, but they are all four side figures. So ಇವೆಲ್ಲ ಏನೈತಿ ಈ ಸ್ಕ್ವೇರ್ ಹಾಗೂ ರೆಕ್ಟ್ಯಾಂಗುಲರ್, ಪ್ಯಾರಲೋಗ್ರಾಮ, ರೋಂಬಸ, ಟ್ರೋಪಿಜಾಯ್ಡ, ಕೈಟ್ಸ ಇವೆಲ್ಲ ಕ್ವಾಡ್ರಿಲ್ಯಾಟ್ರಲ್ಲ. ಬಟ್ ಇವು ಏನೈತಿ ಇವಕ್ಕೆ ಆದಂಥ ಸ್ಪೆಷಲ್ ಫ್ಯೂಚರ್ಸ್ ಹಾಗೂ ಪ್ರಾಪರ್ಟೀಸ್ಗಳು ಎಲ್ಲ ಬೇರೆ ಬೇರೆ ಆಗಿದಾವೆ. ಸೊ ಅವುಗಳನ್ನ ಇಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಪ್ರಾಪರ್ಟೀಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಸೊ ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಪ್ರಾಪರ್ಟೀಸ್ ಇದೇ ಹೇಳ್ತೀವಲ್ಲ, ಇಲ್ಲಿ 4 ಬಾಹುಗಳನ್ನ 4 ಸೈಡನ್ನು ಹೊಂದಿರ್ತದೆ, 4 ವರ್ಟಾಸಿಸ್ಗಳನ್ನ ಹೊಂದಿರ್ತದೆ, 4 ಕೋನಗಳನ್ನ ಅಂದ್ರೆ ಆ್ಯಂಗಲ್ಸ್ಗಳನ್ನ ಹೊಂದಿರ್ತದೆ, 2 ಡಯಾಗೋನಲ್ಸ್. ಸೊ ಡಯಾಗೋನಲ್ಸ್ ಅಂದ್ರೆ ಸೊ ಇಲ್ಲಿ ಎದಿಂದ ಸಿಗಿರುವಂಥ ಇದೊಂದು ಡಯಾಗೋನಲ್ಲು, ಬಿದಿಂದ ಡಿಗಿರುವಂಥ ಇದೊಂದು ಡಯಾಗೋನಲ್ಲು. ಸೊ ಇಲ್ಲಿ 2 ಡಯಾಗೋನಲ್ ಬರ್ತಾವೆ. ಸೊ ಇಲ್ಲಿ ನಂಬರ್ ಆಫ್ ಡಯಾಗೋನಲ್ಸ್ನ ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತು, ನೀವು ಬೇಕಾದರೆ ಹೋಗಿ ನೋಡ್ಬೋದು. ಸೊ ಒಂದು ಚತುರ್ಭುಜದಲ್ಲಿ ಎಷ್ಟು ಡಯಾಗೋನಲ್ ಅದಾವೆ ಅನ್ನೋದು ಕಂಡು ಹಿಡಿಯೋಕೆ ಅದಕ್ಕೆ ಆದ ಫಾರ್ಮುಲಾಗಳು ಅದಾವೆ. ಸೊ ಅದನ್ನ ಹಾಕಿ ನಾವು ಕಂಡು ಹಿಡ್ಬೋದಾಗಿರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ಸ. ಸೊ ಇಲ್ಲಿ ಇವುಗಳ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಹಾಗೂ ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್. ಸೊ ದೀಸ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ಸ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಇಂಟು ದೇರ್ ಸಬ್ ಡಿವಿಷನ್ಸ್. ಸೊ ಇಲ್ಲಿ ನಾವು ಕೆಳಗಡೆ ನೋಡೋಣ. ಇಲ್ಲಿ ಸ್ಕ್ವೇರ್ ಅಂದರೆ ಯಾವ ರೀತಿ ಇರ್ತದೆ ಅಂತಂದರೆ ಇಲ್ಲಿ 4 ಸೈಡ್ಗಳು ಇಲ್ಲಿ ಈಕ್ವಲ್ ಆಗಿರ್ತವೆ. ಇಲ್ಲಿ ರೆಕ್ಟಾಂಗುಲರ್ ಎರಡು ಸೈಡ್ಗಳು ಇಲ್ಲಿ ಈಕ್ವಲ್ ಆಗಿರ್ತವೆ. ಪ್ಯಾರಲೋಗ್ರಾಮು ಅದೇ ರೀತಿ ಇವೆರಡು ಲೈನ ಪ್ಯಾರಲಲ್ ಇರ್ತವೆ, ಇವೆರಡು ಲೈನ
ಪ್ಯಾರಲಲ್ ಇರ್ತವೆ. ಸೊ ಇಲ್ಲಿ ಟ್ರಾಪಿಜಾಯ್ಡ್ ಒಳಗೆ ಇವೆರಡು ಲೈನ್ ಪ್ಯಾರಲಲ್ ಇದ್ರೆ ಇವೆರಡು ಲೈನ್ ಈಕ್ವಲ್ ಆಗಿರ್ತವೆ. ನೆಕ್ಸ್ಟ್ ರೋಂಬಸ್ ಇಲ್ಲಿ 4 ಸೈಡ ಇವ ಈಕ್ವಲ್ ಆಗಿರ್ತವೆ. ಸೊ ಕೈಟ್ ಒಳಗೆ ಇವೆರಡು ಈಕ್ವಲ್ ಆಗಿರ್ತವೆ, ಇವೆರಡು ಲೈನ್ ಈಕ್ವಲ್ ಆಗಿರ್ತವೆ. ಇಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಇವೆರಡು ಈಕ್ವಲ್ ಆಗಿರ್ತವೆ. ಇದೇನಾಗಿರ್ತದೆ, ಸೊ ಇವೆರಡು ಏನು ಈಕ್ವಲ್ ಇರೋದಿಲ್ಲ, ಇವೆರಡು ಮಾತ್ರ ಇಲ್ಲಿ ಈಕ್ವಲ್ ಆಗಿರ್ತವೆ. ಇಲ್ಲಿ ಪ್ಯಾರಲೋಗ್ರಾಮ್ ರೋಂಬಸ್ ಒಳಗೆ ಇಲ್ಲಿ ಇವು ಕೂಡ ಈಕ್ವಲ್ ಆಗಿರ್ತವೆ ಆ್ಯಂಗಲ್ಗಳು. ನೆಕ್ಸ್ಟ್ ಇಲ್ಲಿ ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ನ, ಸೊ ಇಲ್ಲಿ ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಏನೈತಿ, ಸೊ ಒಂದು ಆ್ಯಂಗಲ್ ಏನೈತಿ ಗ್ರೇಟರ್ ದೆನ್ 180 ಐತೆ ಅಂದ್ರೆ ಅದು ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಆ್ಯಂಗಲ್ ಏನೈತಿ ಡಬ್ಲ್ಯೂ ಆ್ಯಂಗಲ್ ಏನೈತಿದ ಇಂಟೀರಿಯರ್ ಆ್ಯಂಗಲ್ ತೊಗೋಬೇಕು ಇಲ್ಲಿ. ಸೊ ಈ ಇಂಟೀರಿಯರ್ ಆ್ಯಂಗಲ್ ಅಬೋವ್ 180 ಡಿಗ್ರಿ ಇರೋದ್ರಿಂದ ಇದೇನಾಗುತ್ತೆ ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಆಗುತ್ತೆ. ಸೊ ಆಲ್ ಆ್ಯಂಗಲ್ಸ್ ಏನೈತಿ ಲೆಸ್ ದೆನ್ 180 ಡಿಗ್ರಿ ಇದ್ದು ಅಂದ್ರೆ ಅವ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಆಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು, ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಯಾವ್ದಕ್ಕಂತಾರು, ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಯಾವುದಂತಾರು ಅಂತ. ಸೊ ಈ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಇದ್ರೊಳಗೆ ಏನಿರ್ತಾವೆ ಸಮ್ ಕ್ವಾಡ್ರಿಲ್ಯಾಟ್ರಲ್ಸ್ಗಳು ಬರ್ತಾವೆ, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಈ ಟ್ರಾಪಿಜೋಮ, ಕೈಟ, ಪ್ಯಾರಲೋಗ್ರಾಮ, ರೆಕ್ಟ್ಯಾಂಗುಲರ, ರೋಂಬಸ, ಸ್ಕ್ವೇರ. ಸೊ ಇವು 6 ಟೈಪ್ ಇಲ್ಲಿ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಬರ್ತಾವೆ. ಸೊ ಈ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅನ್ನೋದು ಇಂಟೀರಿಯರ್ ಆ್ಯಂಗಲ್ ಆಲ್ ಇನ್ 4 ಇಂಟೀರಿಯರ್ ಆ್ಯಂಗಲ್ ಏನಿರ್ತಾವೆ ಇವು ಲೆಸ್ ದೆನ್ 180 ಡಿಗ್ರಿ ಇದ್ದು ಅಂದರೆ ಇದಕ್ಕೇನಂತಿ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಇಲ್ಲಿ ನಾವು ಹೇಳ್ಬೋದಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಮೊದಲೇದಾಗಿ ಸ್ಕ್ವೇರ್ ಅನ್ನೋದು ಇಲ್ಲಿ ಏನೈತಿ 4 ಭಾಗಗಳು ಈಕ್ವಲ್ ಇರ್ತವೆ. ಸೊ 4 ಕೋನಗಳು ಇಲ್ಲಿ ಈಕ್ವಲ್ ಆಗಿರ್ತವೆ. ಸೊ ಈಗಾಗಲೇ ಪಾಲಿಗಾನ್ಸ್ ಒಳಗೂ ಇದ್ರ ಬಗ್ಗೆ ನಾನು ಹೇಳಿದನ, ನಿಮ್ಗೆ ಗೊತ್ತಿರಬೇಕು, ನೀವು ಕಂಟಿನ್ಯೂ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಪ್ರಾಪರ್ಟೀಸ ಸ್ಕ್ವೇರ್ದಲ್ಲಿ 4 ಸೈಡ್ಸ್ ಆರ್ ಈಕ್ವಲ್ ಇರ್ತಾವೆ. ಇಂಟೀರಿಯರ್ ಆ್ಯಂಗಲ್ ಈಸ್ 90 ಡಿಗ್ರಿ ಇರ್ತದೆ. ಡಯಾಗೋನಲ್ ಆಫ್ ಸ್ಕ್ವೇರ್ ಬೈಸೆಕ್ಟ್ ಈಚ್ ಅದರ್ 90 ಡಿಗ್ರಿ. ಸೊ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಆ್ಯಂಡ್ adjacent side are perpendicular in square. ಸೊ ಇಲ್ಲಿ ಅಪೋಸಿಟ್ ಸೈಡ್ ಅಂದ್ರೆ ಇವ. ಸೊ ಇಲ್ಲಿ AC ಪ್ಯಾರಲಲ್ ಟು BD, AB ಪ್ಯಾರಲಲ್ ಟು CD ಇರ್ತಾವೆ. ಹಾಗೆ adjacent ಸೈಡ್ ಅಂದ್ರೆ AC 90 ಡಿಗ್ರಿ ಯಾವುದಕ್ಕೆ ಇರ್ತದೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಟು CD ಇರ್ತದೆ. BD ಪರ್ಪೆಂಡಿಕ್ಯುಲರ್ ಟು ಇಲ್ಲಿ CD ಇರ್ತದೆ. ಹಾಗೆ AB ಪರ್ಪೆಂಡಿಕ್ಯುಲರ್ ಟು ಇಲ್ಲಿ BD ಅಂತ ಈ ರೀತಿ ಈ ಕಡೆ ಬರ್ತದೆ. ಸೊ ಇದ್ರ ಇವ ಪ್ರಾಪರ್ಟೀಸ್ ಆಯ್ತು. ಸೊ ಇಲ್ಲಿ ಏರಿಯಾ ಆಫ್ ಸ್ಕ್ವೇರನ್ನು ನೋಡ್ಬೋದು ನೀವು, ಸೈಡ್ ಸ್ಕ್ವೇರ್. ಸೊ ಈ ಥರ ಚೌಕದ ಒಂದು ವಿಸ್ತೀರ್ಣವನ್ನು ಯಾವ ರೀತಿ ಕಂಡು ಹಿಡಿಬೋದು ಅಂದರೆ ಇದನ್ನ ಸೈಡ್ ಸ್ಕ್ವೇರ್. ಸೊ ಈ ಥರ ಚೌಕದ ಒಂದು ಸೈಡ್ ನಮಗೆ ಎ ಅಂತ ಇತ್ತಂದ್ರೆ ಆ ಥರ ಎ ಸ್ಕ್ವೇರ್ ಏನಾಗಿರ್ತದೆ ಈ ಥರ ವಿಸ್ತೀರ್ಣ ಆಗಿರ್ತದೆ. ಸೊ ವಿಸ್ತೀರ್ಣ ಅಂದ್ರೆ ಇದು ಅಷ್ಟು ಪಾರ್ಟ್ ಇಲ್ಲಿ ಏನೈತಿ ಇದು ಶೇಡ್ ಮಾಡಿದ ಅಷ್ಟು ಪಾರ್ಟ್ ಏನೈತಿ ವಿಸ್ತೀರ್ಣ ಆಗಿರ್ತದೆ. ಸೊ ಅದೇ ನಾವು ಇಲ್ಲಿ ಪೆರಿಮೀಟರ್ ಹತ್ತೊಂದೇವು ಅಂದ್ರೆ ಸೊ ಇದನ್ನ ಒಂದು ಸುತ್ತ ಹಾದ್ಬಿಡೋದು ಇದು ಪೆರಿಮೀಟ್ರ. ಸೊ ಇದು ಎ, ಇದು ಎ, ಇದು ಎ. ಸೊ ಈ ಸ್ಕ್ವೇರ್ ಒಳಗೆ ಎಲ್ಲ ಬಾಹುಗಳು ಈಕ್ವಲ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಎ ಡಿಸ್ಟೆನ್ಸ್ ಒಳಗದವು. ಅಂದರೆ ಎ ಮೀಟ್ರ ನಾವು ಎಷ್ಟ ಮೀಟ್ರ್ ತೊಗೊಂಡ್ರೂ ನಡೀತದೆ ಇಲ್ಲಿ. ಸೊ ಇವಕ್ಕೆ 4 ಇಂಟು ಎ ಆಗುತ್ತೆ. ಸೊ ಇವ್ದ ಪೆರಿಮೀಟ್ರ್ ಏನಾಗುತ್ತೆ 4 ಇಂಟು ಎ ಅನ್ನೋದಿಲ್ಲಿ ಒಂದು ಬಾವಿನ ಉದ್ದ ಸೈಡ್ದ ಲೆಂತ್ ಆಗಿರ್ತದೆ. ನೆಕ್ಸ್ಟ್ ರೆಕ್ಟಾಂಗ್ಯುಲರ. ಸೊ ರೆಕ್ಟಾಂಗ್ಯುಲರ್ ಏನೈತಿ ಇಲ್ಲಿಯೂ ಪ್ಯಾರಲಲ್ ಸೈಡ ಅಪೋಸಿಟ್ ಸೈಡ ಏನಿರ್ತಾವೆ ಇವ ಪ್ಯಾರಲಲ್ ಇರ್ತಾವೆ. ಹಾಗೆ ಅಡ್ಜಸೆಂಟ್ ಸೈಡ್ ಏನೈತಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಇರ್ತಾವೆ. ಬಟ್ ಇಲ್ಲಿ ಏನೈತಿ ಅಪೋಸಿಟ್ ಸೈಡ್ಸ ಮಾತ್ರ ಏನೈತಿ ಈಕ್ವಲ್ ಆಗಿರ್ತವೆ. ಸೊ ಇಲ್ಲಿ AC ಈಕ್ವಲ್ ಟು BD ಇರ್ತದೆ, AB ಈಕ್ವಲ್ ಟು CD ಇರ್ತದೆ. ಸೊ ಲೆಂತ್ ಒಳಗೆ ಇವೆರಡು ಇಲ್ಲಿ AC ಈಕ್ವಲ್ ಟು BD ಬ್ರೆಡ್ತ್, ಇಲ್ಲಿ AB ಈಕ್ವಲ್ ಟು CD ಲೆಂತ್. ಸೊ ಇವೆರಡು ಏನೈತಿ ಈಕ್ವಲ್ ಆಗಿರ್ತವೆ. ಹಾಗೆ ಈ ಥರ ಆ್ಯಂಗಲ್ ಕೂಡ ಏನೈತಿ 4 ಆ್ಯಂಗಲ್ 90 ಡಿಗ್ರಿನ ಇರ್ತಾವೆ. ನೆಕ್ಸ್ಟ್ ಇಲ್ಲಿ ಸೊ ಈ ಥರ ಪ್ರಾಪರ್ಟೀಸನ್ನು ನೋಡ್ಕೋಬೋದು. ಸೊ ಅವ ಪ್ರಾಪರ್ಟೀಸ ಈಗೇನು ಹೇಳಿದ್ನಲ್ಲ, ಅಪೋಸಿಟ್ ಸೈಡ್ಸ್ ಆರ್ ರೆಕ್ಟಾಂಗ್ಯುಲರ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಇರ್ತಾವೆ. ಇಲ್ಲಿ ನೋಡ್ಬೋದು AB ಮತ್ತು CD ಆರ್ ಪ್ಯಾರಲಲ್ ಇರ್ತಾವೆ. ಅವದವು ನೀವು ಓದ್ಕೊಂಡ್ರೆ ನಿಮ್ಗೆ ತಿಳಿತದೆ. ನೆಕ್ಸ್ಟ್ ಇಲ್ಲಿ ಏರಿಯಾ ಆಫ್ ರೆಕ್ಟಾಂಗ್ಯುಲರ ಲೆಂತ್ ಇಂಟು ವಿಡ್ತ್. ಸೊ ಇಲ್ಲಿ ವಿಡ್ತ್ ತಾರೆ ತಗೋರಿ, ಬ್ರೆಡ್ತ್ ತಾರೆ ತಗೋರಿ ಅಂತ ಬರ್ತದೆ ಇದು. ಸೊ ಇಲ್ಲಿ L ಇಂಟು ಇದು B ಅಂತ ಬರ್ತದೆ. ಸೊ ಇದು ಲೆಂತ್, ಇಲ್ಲಿ ಬ್ರೆಡ್ತ ಈ ರೀತಿ ನೋಡ್ಬೋದು ನಾವು.
ಸೊ ಒಂದು ಬಾಹು ಒಂದು ಲೆಂತ್ ತೊಗೊಂಡ್ರೆ ಒಂದು ವಿಡ್ತನ್ನು ತೊಗೋಬೇಕು. ಸೊ ಇಲ್ಲಿ ಏರಿಯಾ ಆಫ್ ರೆಕ್ಟ್ಯಾಂಗುಲರ್ ಏನಾಗುತ್ತೆ ಲೆಂತ್ ಇಂಟು ವಿಡ್ತ್ ಆಗುತ್ತೆ. ಸೊ ನೆಕ್ಸ್ಟ್ ಪೆರಿಮೀಟ್ರ್ ಏನಾಗುತ್ತೆ ಇದು ಇಲ್ಲಿ ಲೆಂತ್ ಬ್ರೆಡ್ತನ್ನು ಎರಡು ಕೂಡಿಸಿ ಅದಕ್ಕೆ ಇಂಟು 2 ಮಾಡ್ತಂದ್ರೆ ನಮ್ಗೆ ಇಲ್ಲಿ ಪೆರಿಮೀಟ್ರ್. ಸೊ ಈ ಪೆರಿಮೀಟ್ರ್ ಅನ್ನೋದು ಕನ್ನಡದಾಗ ಸುತ್ತಳತೆ ಅಂತ ಆಗುತ್ತೆ. ಸೊ ಈ ಥರ ಸುತ್ತಳತೆ ಒಂದು ಸುತ್ತನ್ನು ಆಯ್ತು ಅಂದರೆ ಇಲ್ಲಿ ಒಂದು ಸುತ್ತಳತೆ. ಸೊ ಇದು ಸುತ್ತಳತೆ ಆಗಿರ್ತದೆ ರೆಕ್ಟ್ಯಾಂಗುಲರ್ದ. ಸೊ ಈ ಫಾರ್ಮುಲಾಗಳ ಮ್ಯಾಗ ನೆಕ್ಸ್ಟ್ ನಿಮ್ಗೆ ಎಕ್ಸಾಂಪಲ್ ಕ್ವಶನ್ಗಳು ಬರ್ತಾವೆ. ಸೊ ಈ ಫಾರ್ಮುಲಾಗಳು ಎಲ್ಲರಿಗೂ ಗೊತ್ತಿರಬೇಕು. ನೆಕ್ಸ್ಟ್ ರೋಂಬಸ್ ಅನ್ನೋದು. ಸೊ ಇಲ್ಲಿ ರೋಂಬಸ್ ಇಸ್ ಅ ಕ್ವಾಡ್ರಿಲೇಟರ್ ದ್ಯಾಟ್ ಹ್ಯಾಸ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ಎಲ್ಲ ಸೈಡ್ಗಳು ಈಕ್ವಲ್ ಇರ್ತಾವೆ ಆ್ಯಂಡ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಸೊ ಇಲ್ಲಿ ಸಿ ಡಿ ಪ್ಯಾರಲಲ್ ಟು ಎ ಬಿ ಇರ್ತದೆ, ಇಲ್ಲಿ ಸಿ ಬಿ ಪ್ಯಾರಲಲ್ ಟು ಎ ಡಿ ಇರ್ತದೆ. ಅಪೋಸಿಟ್ ಆ್ಯಂಗಲ್ಸ್ ಆಫ್ ರೋಂಬಸ್ ಈಸ್ ಈಕ್ವಲ್. ಸೊ ಅಪೋಸಿಟ್ ಆ್ಯಂಗಲ್ಸ್ ಏನೈತಿ ಇಲ್ಲಿ ಈಕ್ವಲ್ ಇರ್ತಾವೆ. ನೆಕ್ಸ್ಟ್ ಡಯಾಗೋನಲ್ಸ್ ಆಫ್ ರೋಂಬಸ್ ಬೈಸೆಕ್ಟ್ ಈಚ್ ಅದರ್ ಪರ್ಪೆಂಡಿಕ್ಯುಲರ್ಲಿ. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ನ ಇಲ್ಲಿ ಒಳಗೆ ಏನೈತಿ 90 ಡಿಗ್ರಿಯನ್ನು ಫಾರ್ಮ್ ಮಾಡ್ತಾವೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಸೊ ಇವ ಆ್ಯಂಗಲ್ಗಳ 90 ಡಿಗ್ರಿ ಇರೋದಿಲ್ಲ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಡಿ ಆ್ಯಂಗಲ್ಲ, ಸಿ ಆ್ಯಂಗಲ್ಲ, ಬಿ ಆ್ಯಂಗಲ್ಲ, ಎ ಆ್ಯಂಗಲ್ಲ ಇವ 90 ಡಿಗ್ರಿ ಇರೋದಿಲ್ಲ. ಸೊ 90 ಡಿಗ್ರಿಗಿಂತ ಕಡಿಮೆ ಇರ್ಬೋದು ಅಥವಾ ಹೆಚ್ಚರ ಇರ್ಬೋದು, ಅವಾಗ ಇಲ್ಲಿ ರೋಂಬಸ್ ಆಗ್ತದೆ. ಒಂದು ವೇಳೆ 90 ಡಿಗ್ರಿನ ಇತ್ತು ಅಂದ್ರೆ ಅದೇನಾಗುತ್ತೆ ಅದು ಸ್ಕ್ವೇರ್ ಆಗುತ್ತೆ, ಅದೊಂದು ಚೌಕಾತ ಆಗುತ್ತೆ. ಸೊ ಹಾಗಾಗಿ ರೋಂಬಸ್ ಅನ್ನೋದು ಏನೈತಿ ಡಿಗ್ರಿ ಹೆಚ್ಚು ಕಡಿಮೆ ಇರ್ತಾವೆ, ಬಟ್ ಲೆಂತ್ ಏನೈತಿ ಇಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರ್ತಾವೆ, ಹಾಗೆ ಪ್ಯಾರಲಲ್ ಕೂಡ ಇರ್ತಾವೆ. ಸೊ ಇಲ್ಲಿ ನೋಡ್ಬೋದು ನೀವು ಏರಿಯಾ ಆಫ್ ರೋಂಬಸ್ ಇಲ್ಲಿ ಹಾಫ್ ಇಂಟು ಡಯಾಗೋನಲ್ 1 ಇಂಟು ಡಯಾಗೋನಲ್ 2. ಸೊ ಇಲ್ಲಿ ಡಯಾಗೋನಲ್ 1 ಅಂದ್ರೆ ಇದು, ಡಯಾಗೋನಲ್ 2 ಅಂದ್ರೆ ಇದು ಆಗ್ತದೆ. ಸೊ ಇಲ್ಲಿ ಪೆರಿಮೀಟ್ರ್ 4 ಇಂಟು ಸೈಡ್, 4 ಇಂಟು ಸೈಡ್ ಯಾಕಂದ್ರೆ ಸೈಡ್ ಆಲ್ ಆರ್ ಈಕ್ವಲ್ ಇರ್ತಾವೆ, ಅದಕ್ಕೆ ಒಂದು ಸೈಡ್ ತೊಗೊಂಡು ಇಲ್ಲಿ 4 ಇಂಟು ಸೈಡ ನಾವು ಮಾಡ್ಬೋದು. ನೆಕ್ಸ್ಟ್ ಪ್ಯಾರಲೋಗ್ರಾಮ. ಸೊ ಪ್ಯಾರಲೋಗ್ರಾಮ ಈಸ್ ಅ ಕ್ವಾಡ್ರಿಲ್ಯಾಟ್ರಲ್ ಹೂಸ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್. ಸೊ ಇವು ಕೂಡ ಅಪೋಸಿಟ್ ಸೈಡ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಇರ್ತಾವೆ. ಅಪೋಸಿಟ್ ಆ್ಯಂಗಲ್ಸ್ ಆಫ್ ಅ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್. ಸೊ ಅಪೋಸಿಟ್ ಆ್ಯಂಗಲ್ಸ್ ಇಲ್ಲಿ ಏನೈತಿ ಈಕ್ವಲ್ ಇರ್ತಾವೆ, ಅಂದ್ರೆ ಇಲ್ಲಿ ಬಿ ಆ್ಯಂಗಲ್ಲ ಸಿ ಆ್ಯಂಗಲ್ಕ ಈಕ್ವಲ್ ಇರ್ತದೆ, ಎ ಆ್ಯಂಗಲ್ಲ ಡಿ ಆ್ಯಂಗಲ್ಕ ಇಲ್ಲಿ ಈಕ್ವಲ್ ಇರ್ತದೆ. ಹಾಗೆ ಇಟ್ಸ್ ಡಯಾಗೋನಲ್ ಬೈಸೆಕ್ಟ್ ಈಚ್ ಅದರ್ ಆಗಿರ್ತವೆ. ಸೊ ಈ ಥರ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಲ್ಲಿ ನೋಡ್ಬೋದು ಬೇಸ್ ಇಂಟು ಹೈಟ್. ಸೊ ಇಲ್ಲಿ ನಾವು ಬೇಸ್ ಅಂದರೆ ಇಲ್ಲಿ ನಾವು ಸಿ ಡಿ ಅಂತ ತೊಗೋಬೋದು ಅಥವಾ ಎ ಬಿ ಅಂತ ತೊಗೋರಿ ನಡೀತದೆ. ಹೈಟನ್ನು ನಾವು ಇಲ್ಲಿ ಎದಿಂದ ಇಲ್ಲಿ ಕೆಳಗೆ ಬೇಸ್ಗೆ ಬಂದಂಥ ಲೈನ್ಗೆ ಇಲ್ಲಿ ನಾವು ತೊಗೋಬೇಕಾಗ್ತದೆ. ಸೊ ನಾವು ಹೈಟನ್ನು ಇಲ್ಲಿ ತೊಗೋಕೆ ಬರೋದಿಲ್ಲ, ಎಲ್ಲಿ ಅಂದ್ರೆ ಇಲ್ಲಿ ಎ ಸಿ ಅಂತ ತೊಗೋಕೆ ಬರೋದಿಲ್ಲ. ಸೊ ಈ ಎ ಡಿಸ್ಟೆನ್ಸ್ ಐತೆ ಅಂದ್ರೆ ಇದು ನಮಗೆ ಹೈಟ್ ಆಗೋದಿಲ್ಲ. ಸೊ ಇಲ್ಲಿ ನಮಗೆ ಇಲ್ಲಿ ಪಿ ಪಾಯಿಂಟ್ ಎ ಪಿ ಇಲ್ಲಿ ಹೈಟ್ ಆಗಿರ್ತದೆ. ಸೊ ಕೆಲವೊಂದು ಸಾರಿ ಏನೈತಿ ಇಲ್ಲಿ ಎ ಸಿನ ಕೊಟ್ಟಿರ್ತಾರೋ, ಸೊ ನೀವು ಇದನ್ನ ಹೈಟ್ ತೊಗೊಂಡ್ಬಿಡ್ತೀರಿ, ಆವಾಗ ಲೆಕ್ಕ ತಪ್ಪಾಗುತ್ತೆ. ಸೊ ಅದಕ್ಕೆ ಏನೈತಿ ಇಲ್ಲಿ ಕೆಳಗೆ ಬೇಸ್ ಆದ್ರೆ ಇದು ಹೈಟ ಆಗಿರ್ತದೆ. ನೆಕ್ಸ್ಟ್ ಸೊ ಇಲ್ಲಿ ಪೆರಿಮೀಟರ್ ನೋಡ್ಬೋದು 2 ಇಂಟು ಎ ಬಿ. ಸೊ ಇಲ್ಲಿ ಎ ಬಿ ಅನ್ನೋದು ಪೆರಿಮೀಟರ್ ತೊಗೋವಾಗ ನಾವು ಇದನ್ನು ತೊಗೋಬೇಕು, ಎ ಸಿಯನ್ನು ತೊಗೋಬೇಕು, ಇಲ್ಲಿ ಸಿ ಡಿ. ಸೊ ಇದು ಎ ಇದು ಬಿ, 2 ಇಂಟು ಎ ಪ್ಲಸ್ ಬಿ ಆಗ್ತದೆ. ನೆಕ್ಸ್ಟ್ ಟ್ರೋಪಿಸಮ. ಸೊ ನೆಕ್ಸ್ಟ್ ಇಲ್ಲಿ ಟ್ರೋಪಿಸಮ್ ಒಳಗೆ ಇದು ಒಂದು ಕ್ವಾಡ್ರಿಲ್ಯಾಟರ, ಇದು ಒಂದು ಚತುರ್ಭುಜ ಆಗಿರ್ತದೆ. ಇಲ್ಲಿ 1 ಪೇರ್ ಆಫ್ ಅಪೋಸಿಟ್ ಸೈಡ್ ಆರ್ ಪ್ಯಾರಲಲ್. ಸೊ ಇಲ್ಲಿ ಒಂದು ಪೇರ್ ಆಫ್ ಅಪೋಸಿಟ್ ಸೈಡ್ ಏನೈತಿ ಮಾತ್ರ ಪ್ಯಾರಲಲ್ ಆಗಿರ್ತವೆ. ಸೊ ಇಲ್ಲಿ ಡಿ ಸಿ ಪ್ಯಾರಲಲ್ ಟು ಎ ಬಿ ಅಷ್ಟೇ ಆಗಿರ್ತದೆ. ಸೊ ಇದು ಎ ಡಿ ಪ್ಯಾರಲಲ್ ಟು ಸಿ ಬಿ ಆಗಿರೋದಿಲ್ಲ ಇದು. ಸೊ ಇದು ಗೊತ್ತಿರಬೇಕು. ಸೊ ಈ ಟ್ರೋಪಿಸಮ್ ಒಳಗೆ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ ಮಾತ್ರ ಇಲ್ಲಿ ಪ್ಯಾರಲಲ್ ಆಗಿರ್ತವೆ. ಸೊ ಏರಿಯಾ ಆಫ್ ಟ್ರೋಪಿಸಮ್ ಇಲ್ಲಿ ನೋಡ್ಬೋದು ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಎಚ್. ಸೊ ಇಲ್ಲಿ ಎ ಪ್ಲಸ್ ಬಿ ಅನ್ನೋದು ಎ ಅನ್ನೋದು ಒಂದು ಬಾಹು, ಇಲ್ಲಿ ಬಿ ಅನ್ನೋದು ಇನ್ನೊಂದು ಬಾಹು. ಸೊ ಈ ರೀತಿ ಐತೆ ಅಂದ್ರೆ ಸೊ ಇದು ಎ ಇದು ಬಿ, ಇದೊಂದು ಬಾಹು, ಇಲ್ಲಿ ಎಚ್ ಅನ್ನೋದು ಇದು ಹೈಟ್ ಆಗ್ತದೆ. ಸೊ ಎಚ್ ನಾವು ಇಲ್ಲಿ ತೊಗೋಬೋದು.
ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಎ ಅನ್ನೋದು ಒಂದು ಬಾಹು, ಬಿ ಅನ್ನೋದು ಒಂದು ಬಾಹು. ಸೊ ಎ ಅನ್ನೋದು ಇಲ್ಲಿ ಮ್ಯಾಗ ತೊಗೋಬೇಕು, ಇಲ್ಲಿ ಪ್ಯಾರಲಲ್ ಲೈನ್ದ ಇದೊಂದು ಬಾಹು ಇದೊಂದು ಬಾಹು, ಇದು ಹೈಟ ಇದಾಗಿರ್ತದೆ ಎಚ್. ಸೊ ಇಲ್ಲಿ ಎ ಅನ್ನೋದು ಸಿ ಡಿ ಈ ಥರ ಲೆಂತ್ ಎ, ಇಲ್ಲಿ ಎ ಬಿ ಲೆಂತ್ ಏನೈತಿ ಬಿ. ಸೊ ಎ ಮತ್ತು ಬಿಗಳ ಹಾಫ್ ಆಫ್ ಎ ಪ್ಲಸ್ ಬಿ ಇಂಟು ಎಚ್. ಸೊ ಇದು ಏರಿಯಾ ಆಫ್ ಟ್ರಪಿಸಮ್ ಆಗಿರ್ತದೆ. ಸೊ ಇದು ಪೆರಿಮೀಟರ್ ಏನಾಗ್ತದೆ, ಸೊ ಈ ಥರ ಪೆರಿಮೀಟರ್ ಏನಾಗ್ತದೆ, ಇಲ್ಲಿ ಎ ಬಿ ಇಲ್ಲಿ ಸಿ ಇದು ಡಿ. ಸೊ ಇವು ನಾಲ್ಕುಗಳನ್ನು ಕೂಡಿಸಿದಾಗ ನಮಗೆ ಏರಿಯಾ ಆಫ್ ಪೆರಿಮೀಟ್ರ್ ಪೆರಿಮೀಟರ್ ಆಫ್ ಟ್ರಪಿಸಮ್ ಇಲ್ಲಿ ನಮ್ಗೆ ಸಿಗ್ತದೆ. ಸೊ ಈ ಥರ ಏರಿಯಾ ಹಾಫ್ ಆಫ್ ಎ ಪ್ಲಸ್ ಬಿ ಇಂಟು ಎಚ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಕೈಟ್. ಸೊ ಕೈಟ್ ಅನ್ನೋದು ಇದು 2 pairs ಆಫ್ ಈಕ್ವಲ್ adjacent sides and 1 pair of opposite angles are equal. Diagonals of kites intersect perpendicularly. ಸೊ ಇಲ್ಲಿ ಎ ಸಿ ಮತ್ತು ಬಿ ಸಿ ಇಲ್ಲಿ ಏನೈತಿ ಇವೆರಡು ಈಕ್ವಲ್ ಇರ್ತಾವೆ. ಹಾಗೆ ಇಲ್ಲಿ ಎ ಡಿ ಮತ್ತು ಸಿ ಬಿ ಇವೆರಡು ಈಕ್ವಲ್ ಇರ್ತಾವೆ. ನೆಕ್ಸ್ಟ್ ಇಲ್ಲಿ 1 pair ಆಫ್ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಇಲ್ಲಿ 1 pair ಆಫ್ ಅಪೋಸಿಟ್ ಆ್ಯಂಗಲ್ಸ ಈಕ್ವಲ್ ಇರ್ತಾವೆ. ಸೊ ಇಲ್ಲಿ ಎ ಮತ್ತು ಬಿ ಅನ್ನೋದು ಮಾತ್ರ ಇಲ್ಲಿ ಈಕ್ವಲ್ ಇರ್ತಾವೆ, ಸಿ ಮತ್ತು ಡಿ ಇವೆರಡು ಈಕ್ವಲ್ ಇರೋದಿಲ್ಲ. ಸೊ ಎ ಬಿ ಇವೆರಡು ಈಕ್ವಲ್ ಇರ್ತಾವೆ ಕೈಟ್ ಒಳಗೆ. ಸೊ ಈ ಥರ ಒಂದು ಏರಿಯಾ ಆಫ್ ಕೈಟನ್ನು ನಾವು ನೋಡೋದಾದ್ರೆ ಹಾಫ್ ಆಫ್ ಡಯಾಗೋನಲ್ 1 ಇಂಟು ಡಯಾಗೋನಲ್ 2 ಆಗಿರ್ತದೆ. ಅದೇ ರೀತಿ ಪೆರಿಮೀಟರ್ ಆಫ್ ಕೈಟ್ ಏನಾಗುತ್ತೆ 2 ಇಂಟು ಎ ಪ್ಲಸ್ ಬಿ. ಸೊ ಇಲ್ಲಿ ಎ ಪ್ಲಸ್ ಬಿ ಅನ್ನೋದು ಎ ಒಂದು ಬಾಹು ಆಗಿರ್ತದೆ, ಬಿ ಒಂದು ಇಲ್ಲಿ ಬಾಹು ಆಗಿರ್ತದೆ. ಸೊ ಎ ಬಾಹು ಇದಾಗಿರ್ತದೆ ಅಂದ್ರೆ ಬಿ ಬಾಹು ಇದನ್ನ ನಾವು ತೊಗೋಬೋದು, ಯಾಕಂದರೆ ಇವೆರಡು ಈಕ್ವಲ್ ಇರ್ತಾವೆ ಇವೆರಡು ಈಕ್ವಲ್ ಇರ್ತಾವೆ. ಸೊ ಇದಕ್ಕೆ 2 ಇಂಟು ಎ ಪ್ಲಸ್ ಬಿ ಮಾಡಿತಂದ್ರೆ ನಮ್ಗೆ ಈ ಥರ ಪೆರಿಮೀಟ್ರ್ ಸಿಗ್ತದೆ. ಸೊ ಇದು ಹಾಗೆ ರೋಂಬಸ್ಸು ಎರಡು ಸೇಮ ಬರ್ತಾವೆ ಫಾರ್ಮುಲಾಗಳ. ನೆಕ್ಸ್ಟ್ ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಸೊ ಇಲ್ಲಿ ಸೈಡ್ ಆ್ಯಂಡ್ ಆ್ಯಂಗಲ್ಸ, ಇಲ್ಲಿ ಸ್ಕ್ವೇರ್, ರೆಕ್ಟ್ಯಾಂಗ್ಯುಲರ್, ರೋಂಬಸ್, ಪ್ಯಾರಲೋಗ್ರಾಮ, ಟ್ರೊಪಿಜಾಯ್ಡ್ ಅಥವಾ ಟ್ರೊಪಿಸಮ್. ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಸ್ಕ್ವೇರ್ದಾಗ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರ್ತಾವೆ, ರೆಕ್ಟ್ಯಾಂಗ್ಯುಲರ್ದೊಳಗೆ ಇರೋದಿಲ್ಲ, ರೋಂಬಸ್ ಒಳಗೆ ಈಕ್ವಲ್ ಇರ್ತಾವೆ, ಪ್ಯಾರಲೋಗ್ರಾಮ್ದಾಗ ಈಕ್ವಲ್ ಇರೋದಿಲ್ಲ, ಟ್ರೊಪಿಜಾಯ್ಡ್ ಒಳಗೂ ಈಕ್ವಲ್ ಇರೋದಿಲ್ಲ. ಸೊ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಸೊ ಸ್ಕ್ವೇರ್ ಒಳಗೂ ಇರ್ತಾವೆ, ರೆಕ್ಟ್ಯಾಂಗ್ಯುಲರ್ ಒಳಗೂ ಇರ್ತಾವೆ, ರೋಂಬಸ್ ಒಳಗೂ ಇರ್ತಾವೆ, ಪ್ಯಾರಲೋಗ್ರಾಮ್ದಾಗೂ ಇರ್ತಾವೆ, ಟ್ರೊಪಿಸಮ್ ಒಳಗೆ ಒಂದು ಸೈಡ್ ಆಫ್ ಅಷ್ಟೇ ಇರ್ತಾವೆ. ಸೊ ಈ ರೀತಿ ಟ್ರೊಪಿಜಾಯ್ಡ್ ಇರ್ತೈತಿ ಅಂದ್ರೆ ಸೊ ಇವೆರಡು ಸೈಡ್ಸ್ಗಳ ಮಾತ್ರ ಪ್ಯಾರಲಲ್ ಇರ್ತವೆ, ಇವೆರಡು ಸೈಡ್ಗಳ ಪ್ಯಾರಲಲ್ಲ ಇರೋದಿಲ್ಲ. ನೆಕ್ಸ್ಟ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಅಪೋಸಿಟ್ ಸೈಡ್ಸ್ ಸ್ಕ್ವೇರ್ ಒಳಗೂ ಈಕ್ವಲ್ ಇರ್ತಾವೆ, ರೆಕ್ಟ್ಯಾಂಗ್ಯುಲರ್ ಒಳಗೂ ಈಕ್ವಲ್ ಇರ್ತಾವೆ, ರೋಂಬಸ್ ಒಳಗೂ ಈಕ್ವಲ್ ಇರ್ತಾವೆ, ಪ್ಯಾರಲೋಗ್ರಾಮ್ದಾಗೂ ಈಕ್ವಲ್ ಇರ್ತಾವೆ. ಇಲ್ಲಿ ಟ್ರೊಪಿಜಾಯ್ಡ್ ಒಳಗೆ ಈಕ್ವಲ್ ಇರೋದಿಲ್ಲ, ಯಾಕಂದ್ರೆ ಇದೊಂದು ಲೆಂತ್ ಇರ್ತಂದ್ರೆ ಇದೊಂದು ಲೆಂತ್ ಇರ್ತದೆ. ಸೊ ಇದೊಂದು ಲೆಂತ್ ಅಂದಾಗ ಇವು ಕೂಡ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಆಲ್ ಆ್ಯಂಗಲ್ಸ್ 90 ಡಿಗ್ರಿ. ಸ್ಕ್ವೇರ್ ಒಳಗೂ ಇರ್ತಾವೆ, ರೆಕ್ಟ್ಯಾಂಗ್ಯುಲರ್ ಒಳಗೆ ಇರ್ತಾವೆ. ನೆಕ್ಸ್ಟ್ ಇದು ರೋಂಬಸ್ ಒಳಗೆ ಆ್ಯಂಗಲ್ಗಳು ಈಕ್ವಲ್ ಇರೋದಿಲ್ಲ. ಇಲ್ಲಿ ಬಾಹುಗಳು ಮಾತ್ರ, ಸೈಡ್ಸ್ಗಳು ಮಾತ್ರ ಇಲ್ಲಿ ಏನಿರ್ತಾವೆ ಈಕ್ವಲ್ ಇರ್ತಾವೆ. ಸೊ ನೆಕ್ಸ್ಟ್ ಇಲ್ಲಿ ಪ್ಯಾರಲೋಗ್ರಾಮ್ದ್ರೊಳಗೂ ಇರೋದಿಲ್ಲ, ಹಾಗೆ ಟ್ರೊಪಿಜಾಯ್ಡ್ ಒಳಗೂ ಇರೋದಿಲ್ಲ. ಅದೇ ರೀತಿ ನೀವು ನೋಡ್ಬೋದು ಡಯಾಗೋನಲ್ ಬೈಸೆಕ್ಟ್ ಈಚ್ ಅದರ. ಸೊ ಇಲ್ಲಿ ಆಗ್ತಾವೆ. ಹಾಗೆ ಇಲ್ಲಿ 2 adjacent angles ಆರ್ ಸಪ್ಲಿಮೆಂಟ್ರಿ ಲೈನ್ಸ್ ಆಫ್ ಸಿಮಿಟ್ರಿ. ಸೊ ಇಲ್ಲಿ ಸಿಮಿಟ್ರಿ ಅಂದರೆ ಸೇಮ್ ಲೈನ್ ಅಥವಾ ಸೈಡ್ಗಳನ್ನ ಇಲ್ಲಿ 4 ಸೈಡ್ಗಳು ಈಕ್ವಲ್ ಇರ್ತಾವೆ. ಇಲ್ಲಿ ರೆಕ್ಟ್ಯಾಂಗ್ಯುಲರ್ 2, ರೋಂಬಸ್ ಒಳಗೆ 2, ಇಲ್ಲಿ 0, ಇಲ್ಲಿ 0. ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಅದ. ದ ಪೆರಿಮೀಟರ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ABCD is 46 units. AB equal to x plus 7, BC equal to 2x plus 3, CD equal to 3x minus 8.
ಡಿ ಎ ಈಕ್ವಲ್ ಟು 4x ಮೈನಸ್ 6. ಫೈಂಡ್ ದ ಲೆಂತ್ ಆಫ್ ಅ ಶಾರ್ಟೆಸ್ಟ್ ಸೈಡ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್. ಸೊ ಇಲ್ಲಿ ನಮ್ಗೆ ಪೆರಿಮೀಟ್ರನ್ನು ನಾವು ಕಂಡುಹಿಡಬೇಕು. ಸೊ ಪೆರಿಮೀಟ್ರ್ ಅಂದಾಗ ಇಲ್ಲಿ ಪೆರಿಮೀಟ್ರ್ ಆಫ್ ಟೋಟಲ್ ಎಷ್ಟದ ನಮ್ಗೆ ಪೆರಿಮೀಟ್ರ್ ಕೊಟ್ಟಿದ್ದಾರು 46 ಅನ್ನೋದು. ಸೊ ಇವುಗಳ ಸಮ್ ಏನಾಗಿರ್ತದೆ, ಇದು ಟೋಟಲ್ ಇದಾಗಿರ್ತದೆ. ಸೊ ಹಾಗಾಗಿ ಇವು ಎ ಬಿ ಬಿ ಸಿ ಸಿ ಡಿ ಹಾಗೂ ಡಿ ಎಗಳನ್ನ ಕೂಡಿಸ್ಬೋದು ನಾವು. ಸೊ ಇಲ್ಲಿ ನಾವು ಎ ಬಿ ಎಷ್ಟದ x+7 ಅದ, ನೆಕ್ಸ್ಟ್ 2x+3 ಅದ, ನೆಕ್ಸ್ಟ್ 3x - 8 ಅದ, ನೆಕ್ಸ್ಟ್ 4x - 6 ಅದ. ಸೊ ಇವುಗಳನ್ನೆಲ್ಲ ಕೂಡಿಸಿದಾಗ ನಮ್ಗೆ ಆನ್ಸರ್ ಎಷ್ಟು ಬರ್ತದೆ, ಇಲ್ಲಿ 1x 2x ಟೋಟಲ್ 3x 6x 10x. ಸೊ 10x ಆಗುತ್ತೆ ಇಲ್ಲಿ. ನೆಕ್ಸ್ಟ್ 7 + 3 10, 10 ಇಲ್ಲಿ ಇದು ಎಷ್ಟಾಗುತ್ತೆ 14 ಆಗುತ್ತೆ. -14 ಒಳಗೆ 10 ಹೋದ್ರೆ 4. ಸೊ ಇವುಗಳ ಸಮ್ ಏನಾಯ್ತು 46 = 10x - 4 ಅಂತ ಆಯಿತು. ಸೊ ಈ 4ಅನ್ನು ಈ ಕಡೆ ಕಳಿಸಿದಾಗ ನಮಗೆ ಎಷ್ಟಾಗುತ್ತೆ 50 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಬೆಲೆ ಏನಾಗುತ್ತೆ 10 10 ಇಲ್ಲಿ. ಸೊ ಇಲ್ಲಿ x = 5 ಆಗುತ್ತೆ. ಸೊ x = 5 ಆತಂದ್ರೆ ನಾವು ಈ ಎಕ್ಸ್ ಬೆಲೆಯನ್ನು ಈ ಪ್ರತಿಯೊಂದು ಸೈಡ್ ಒಳಗೆ ನಾವು ಹಾಕಿದಾಗ ನಮ್ಗೆ ಇವುಗಳ ಬೆಲೆ ಇಲ್ಲಿ ನಮಗೆ ಸಿಗ್ತದೆ. ಎ ಬಿ ತ್ರೋಗ ಹಾಕಿದಾಗ 5 + 7 ಅಂದಾಗ ಎಷ್ಟಾಗುತ್ತೆ 12 ಆಗುತ್ತೆ. ಇಲ್ಲಿ ಬಿ ಸಿ ತ್ರೋಗ ಹಾಕಿದಾಗ ಇದು 13 ಆಗುತ್ತೆ. 2 × 5 10 + 3 ಅಂದ್ರೆ 13 ಆಗುತ್ತೆ. ಇಲ್ಲಿ ಸಿ ತ್ರೋಗ ಹಾಕಿದಾಗ 3 × 5 15 - 8 ಅಂದಾಗ ನಮ್ಗೆ 7 ಯೂನಿಟ್ಸ್ ಆಗುತ್ತೆ. ಸೊ ಇಲ್ಲಿ ಡಿ ತ್ರೋಗ ಹಾಕಿದಾಗ ಡಿ ಇದ್ದಿದ್ದ 4x - 6 ಐತಿ. ಸೊ 4 × ಇಲ್ಲಿ ಎಕ್ಸ್ ಬೆಲೆ ಅಂದ್ರೆ 5 - 6. ಸೊ 20 - 6 ಆದಾಗ ನಮ್ಗೆ ಎಷ್ಟು ಬರ್ತದೆ 14 ಇಲ್ಲಿ ಬರ್ತದೆ. ಸೊ 14 ಬಂದಾಗ ಇಲ್ಲಿ ಅವ್ರು ಏನು ಕೇಳಿದಾರು ಶಾರ್ಟೆಸ್ಟ್ ಅಂದರೆ ಕಡಿಮೆ ಉದ್ದ, ಕಡಿಮೆ ಲೆಂತನ್ನು ಹೊಂದಿದ್ದು ಯಾವುದೈತೆ ಇಲ್ಲಿ ಸಿ ಡಿ ಅನ್ನೋದು ಕಡಿಮೆ ಲೆಂತನ್ನು ಹೊಂದಿದ. ನೆಕ್ಸ್ಟ್ ಗಿವನ್ ಅ ಟ್ರಾಪಿಜಾಯ್ಡ್ ಎ ಬಿ ಸಿ ಡಿ, ಎ ಬಿ ಇಸ್ ಪ್ಯಾರಲಲ್ ಟು ಡಿ ಸಿ ವಿತ್ ಅ ಮೀಡಿಯನ್ ಆಫ್ ಇ ಎಫ್. ಎ ಬಿ = 3x - 5, ಸಿ ಡಿ = 2x - 1, ಇ ಎಫ್ = 2x + 1. ಫೈಂಡ್ ದ ವ್ಯಾಲ್ಯೂ ಆಫ್ ಇ ಎಫ್. ಸೊ ಇಲ್ಲಿ ಮೀಡಿಯನ್ ಆಫ್ ಟ್ರಾಪಿಜಾಯ್ಡ್ ಹಾಫ್ ಆಫ್ ಸಮ್ ಆಫ್ ಇಟ್ ಬೇಸಿಸ್. ಸೊ ಇಲ್ಲಿ ಈ ಥರ ಟ್ರಾಪಿಜಾಯ್ಡ್ ಐತೆ ಅಂದ್ರೆ ಇಲ್ಲಿ ಮೀಡಿಯನ್ ಈ ಥರ ಮಿಡಲ್ ಆಗುತ್ತೆ. ಸೊ ಇದು ಒಂದು ಈಕ್ವಲ್ ಪಾರ್ಟ್, ಇಲ್ಲಿ ಒಂದು ಈಕ್ವಲ್ ಪಾರ್ಟ್ ಆದಾಗ ನಾವು ಎ ಬಿ + ಸಿ ಡಿ. ಸೊ ಇದು ಎ, ಸಾರಿ ಇಲ್ಲಿ ಎ, ಇದು ಬಿ, ಇದು ಸಿ, ಇದು ಡಿ ಅಂತಂದಾಗ ಸೊ ಇತರ ಲೆಂತನ್ನು ನಾವು ಕೂಡಿಸಿ ಹಾಫ್ ಮಾಡಿದಾಗ ನಮಗೆ ಇಲ್ಲಿ ಇ ಎಫ್, ಇಲ್ಲಿ ಇ ಎಫ್ ನಮ್ಗೆ ದೊರೀತದೆ. ಸೊ ಇಲ್ಲಿ ನಮ್ಗೆ ಇ ಎಫ್ ಎಟ್ಟದ. ಸೊ ಇಲ್ಲಿ ಎ ಬಿ ಅನ್ನು ಕೂಡಿಸಿದಾಗ 3x - 5 ಅದ, ಪ್ಲಸ್ ಸಿ ಡಿ 2x - 1 ಅದ. ಸೊ ಟೋಟಲ್ ಇದೆ 5x 3x + 3x ಅಂದ್ರೆ 5x ಆಯ್ತು. ಇಲ್ಲಿ -5 ಇಲ್ಲಿ -1 -6 ಆಯ್ತು. ಸೊ 5x - 6. ಸೊ ಈ ಕಡೆ ನಮ್ಗೆ ಇ ಎಫ್ ಎಷ್ಟದ, ಇ ಎಫ್ ಎಷ್ಟದ 2x + 1 ಅದ. ಸೊ ಈ 2x ಅನ್ನು ಈ ಕಡೆ ಕಳಿಸಿ ಈ 6ಅನ್ನು ಈ ಕಡೆ ಕಳಿಸಿದಾಗ ಇದು 3x ಆಗುತ್ತೆ. ಇದು -6 ಇದ್ದಿದ್ದು ಈ ಕಡೆ ಬರ್ತಂದ್ರೆ ಪ್ಲಸ್ ಆಗುತ್ತೆ 7 ಆಗುತ್ತೆ. ಸೊ x = ಇಲ್ಲಿ, ಸೊ ಇಲ್ಲಿ 2 ಇದ್ದಿದ್ದ ಈ ಕಡೆ ಬರ್ತಂದ್ರೆ ಇಂಟು ಆಗುತ್ತೆ. ಈ 2 ಇದ್ದಿದ್ದು ಈ ಕಡೆ ಬರ್ತಂದ್ರೆ 4x + 2 ಆಗುತ್ತೆ = 5x - 6. ಸೊ ಈ 4xನ್ನು ಈ ಕಡೆ ಕಳಿಸಿ ಈ 6ಅನ್ನು ಈ ಕಡೆ ಕಳಿಸಿದಾಗ 6 ಈ ಕಡೆ ಬರ್ತಂದ್ರೆ ಪ್ಲಸ್ ಆಗಿ ಇದೆ +6 + 2 ಅಂದ್ರೆ ಇಲ್ಲಿ 8 ಆಗುತ್ತೆ. ಇಲ್ಲಿ 4 ಇದ್ದಿದ್ದ ಈ ಕಡೆ ಬರ್ತಾನೆ ಮೈನಸ್ ಆಗುತ್ತೆ. 5x - 4x ಅಂದರೆ ಇಲ್ಲಿ x ಆಗುತ್ತೆ. ಸೊ ಇಲ್ಲಿ ನಮಗೆ x ಬೆಲೆ 8 ಸಿಕ್ತು. ಸೊ ಈ 8ಅನ್ನು ಇಲ್ಲಿ ನಾವು ಈ ಬೆಲೆ ಇ ಎಫ್ ಬೆಲೆ ಒಳಗೆ ಹಾಕೋಣ. ಇ ಎಫ್ ಬೆಲೆ ಏನೈತಿ 2x + 1 ಅದ = 2 8 + 1. ಸೊ 2 × 16 ಆಗುತ್ತೆ. 16 + 1 17 ಯೂನಿಟ್ಸ್ ಇಲ್ಲಿ ಏನಾಗುತ್ತೆ ಇ ಎಫ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಸೊ ಈ ಕ್ವಶನನ್ನು ನಿಮ್ಗೆ ಗೊತ್ತಿದ್ರೆ ನೀವು
ಕಮೆಂಟ್ನಲ್ಲಿ ಆನ್ಸರನ್ನು ತಿಳಿಸ್ರಿ ಎಷ್ಟೆಷ್ಟು ಡಿಗ್ರಿ ಬರ್ತದ ಅಂತ. ಸೊ ಮುಂದಿನ ಕ್ಲಾಸ್ನಲ್ಲಿ ಇದೇ ಒಂದು ಚಾಪ್ಟರ್ ಮೇಲೆ ಏನೈತಿ ಸಮ್ ಪ್ರಾಬ್ಲಮ್ಸ್ಗಳನ್ನ ತೊಗೊಂಬರ್ತನು ಬಿಡಿಸೋಣಂತ. ಸೊ ಥ್ಯಾಂಕ್ ಯು ಸೋ ಮಚ್.